ಆನ್ಸರ್. ಸೊ ಅದಕ್ಕೆ ಎಲ್ಲರೂ ಕೂಡ ಯಾವ ಒಂದೊಂದು ಕ್ವಶನ್ ಅಂದ್ರೆ ಈಗ ಯಾವ್ದೋ ಕ್ವಶನ್ ಇರುತ್ತೆ, ಯಾವ್ದೋ ಕ್ವಶನ್ ಆನ್ಸರ್ ಬೇಕಾಗಿರುತ್ತೆ, ಮಾರ್ಕೆಟ್ ಅಲ್ಲಿ ಯಾವ್ದೋ ಕ್ವಶನ್ ಕೇಳಿರ್ತಾರೆ, ಅಂತ ಕ್ವಶನ್ ಗೆ ನಿಮ್ಗೆ ಆನ್ಸರ್ ಗೊತ್ತಿರಲ್ಲ. ಸರ್ ಇಂಥ ಕ್ವಶನ್ ಕೇಳಿದಾಗ ನಾವೇನು ಆನ್ಸರ್ ಮಾಡ್ಬೇಕು? ಫೈನಲಿ ನಮ್ಗೇನು, ನಾವು ಪ್ಲಾನ್ ಪ್ರೆಸೆಂಟೇಷನ್ ನ ಕೊಟ್ಟಂತ ವ್ಯಕ್ತಿ ಒಂದು ಶಾಪಿಂಗ್ ಮಾಡಿ ನಮ್ ಜೊತೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು. ಕರೆಕ್ಟಾ? ನಮ್ ಇಂಟೆನ್ಷನ್ ಅದೇ ಅಲ್ವಾ? ಮಾತಾಡಿ ಸರ್. ಅದೇ ನಮ್ ಇಂಟೆನ್ಷನ್ ಏನೋ, ಫೈನಲಿ ನಾವು ಹೋಗಿ ಪ್ಲಾನ್ ಪ್ರೆಸೆಂಟೇಷನ್ ಕೊಟ್ಟಂತ ವ್ಯಕ್ತಿ ನಮ್ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗಿ ಬರ್ಬೇಕು. ಸೊ ಆ ಬಿಸ್ನೆಸ್ ಪಾರ್ಟ್ನರ್ ಆಗಿ ಬರೋದಕ್ಕೆ ನಾವೇನೆಲ್ಲ ಮಾಡ್ಬೋದು, ಏನ್ ಮಾಡಿದ್ರೆ ಆ ವ್ಯಕ್ತಿ ಬರ್ತಾರೆ. ಕರೆಕ್ಟ್ ಅಲ್ವಾ? ಅದು ಬಿಸ್ನೆಸ್ ರೀತಿಲೇ ಮಾಡ್ಬೇಕು, ಬೇರೆ ಇನ್ಯಾವುದು ಇಲ್ಲಿಗೆಲ್ಲ ಮಾಡೋದು ಬೇಡ ನಾವು. ಸೊ ಅದರ ಬಿಸ್ನೆಸ್ ರೀತಿಯಾಗಿ ನಾವೇನ್ ಮಾಡ್ಬೋದು, ಕೆಲವೊಂದು ಕ್ವಶನ್ ನ ಕೇಳಿದಾಗ ನಿಮ್ಗೆ ಆ ವ್ಯಕ್ತಿಗೆ ಆನ್ಸರ್ ಮಾಡಕ್ ಬಂದಿರಲ್ಲ, ಅದೆಲ್ಲ ಫೇಸ್ ಮಾಡಿರ್ತೀವಿ. ಸೊ ಅದಕ್ಕೋಸ್ಕರ ಯಾರಾದ್ರೂ ಡಿಫ್ರೆಂಟ್ ಯಾಕಂದ್ರೆ ಕೇಳಿದಾಗ ಇಂಥ ಕ್ವಶನ್, ಈಗ ನನಗೆ ಯಾವ್ದೋ ಕ್ವಶನ್ ಕೇಳಿರ್ತಾರೆ, ನನ್ಗದು ಯಾರ್ದು ನಿಮ್ಗೆ ಕೇಳಿರಲ್ಲ, ಇನ್ ದ ಫ್ಯೂಚರ್ ಬೇರೆ ಕೇಳ್ಬೋದು.